ಖುಷಿಯಾಗಿದ್ದಾಗ ದೇವರು ಮೈ ಮರೆತು ಎಂತೆಂಥವ್ರನ್ನ ಸೃಷ್ಟಿ ಮಾಡಿಬಿಡ್ತಾನೆ. ಕೋಪ ಬಂದಾಗ ಮಾತ್ರ ನನ್ನಂತವನ್ನ ಸೃಷ್ಟಿ ಮಾಡ್ತಾನೆ. ಈ ಜಗತ್ತಲ್ಲಿ ಗಂಟೆಗೊಂದು 1000 ಜನ ಹುಡ್ತಾರೆ, ಗಂಟೆಗೊಂದು 1000 ಜನ ಸಾಯ್ತಾರೆ. ಆದ್ರೆ ಒಳ್ಳೆ ಕೆಲಸ ಮಾಡಿದವರು ಸದಾ ಜೀವಂತವಾಗಿರ್ತಾರೆ. ಇನ್ನೊಂದು ಬಿಟ್ಟಿದೆ ಸರ್. ನನ್ನನ್ನು ಟಚ್ ಮಾಡಿದವ್ರಿಗೆ ಏನಾಗುತ್ತೆ ಅಂತ ನನಗ್ ಗೊತ್ತಾಯ್ತು. ನನ್ನನ್ನು ಟಚ್ ಮಾಡಿದವ್ರಿಗೆ ಏನಾಗುತ್ತೆ ಅಂತ ನಿನಗ್ ಗೊತ್ತಾಗದ್ ಬೇಡವಾ? ಸ್ನೂಕರ್ ಗಾಲ್ಫ್ ಆಡ್ಕೊಂಡ್ ಬೆಳೆದವ್ರನ್ನ ಟಚ್ ಮಾಡಿ ಎಸ್ಕೇಪ್ ಆಗ್ಬೋದು. ಗೋಲಿ ಬುಗುರಿ ಗಿಲ್ಲಿ ದಂಡಾಡ್ಕೊಂಡ್ ನಮ್ ತರ ಲೋಕಲ್ ಗೂಳಿ ತರ ಬೆಳೆದಿರೋರ್ನ ಟಚ್ ಮಾಡಿದ್ರೆ ಬಿಡ್ತೀವ? ಗುನ್ನ ಎಲ್ಲಿಕ್ಬೇಕು ಅಲ್ಲೇ ಇಕ್ಕದು. ಏನ್ ಡೈಲಾಗ್ ಸರ್? ಮಚ್ಚಿ, ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕು ಅಂದ್ರೆ ಚಿಲ್ಲರೆ ಕೆಲಸ ಮಾಡೋದ್ನ ಬಿಡ್ಬೇಕು. ಏನ್ ಬಿಡ್ಬೇಕು? ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡ್ಬೇಕು. ತಾಯಿ ಆಗ್ದಿರೋ ಹೆಣ್ಗೂ, ವರ್ಮಾನ ತರ್ದಿರೋ ಗಂಡ್ಗೂ, ಮಚ್ಬಿಟ್ ರೌಡಿಗೂ ಸಮಾಜ ಬೆಲೆ ಕೊಡಲ್ಲ. ನೀನು ಮಚ್ಚನೇ ಬಿಟ್ಬಿಟ್ಟು ಬಂದಿದ್ಯಾ? ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಏ ಡಾರ್ಲಿಂಗ್, ಅಪ್ಪನ್ಗೆ ಎಷ್ಟು ಜನ ಮಕ್ಳು ಬೇಕಾದ್ರೂ ಇರ್ಬೋದು, ಆದ್ರೆ ಮಕ್ಳಿಗೆ ಒಬ್ಬನೇ ಅಪ್ಪ ಇರ್ಬೇಕು. ಆಗ್ಲೇ ಅದಕ್ಕೊಂದು ಬೆಲೆ. ಈ ಊರಿಗೆ ಎಷ್ಟು ಜನ ಮಕ್ಳು ಬೇಕಾದ್ರೂ ಇರ್ಲಿ, ಆದ್ರೆ ಈ ಏರಿಯಾಗೆ ನಾನೊಬ್ಬನೇ ಅಪ್ಪ. ಈ ಏರಿಯಾದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನೀನ್ ಪರ್ಮಿಷನ್ ತಗೋಬೇಕಾ? ಪರ್ಮಿಷನ್ ಅಲ್ಲ, ಪಾರ್ಟ್ನರ್ಶಿಪ್ ಇಲ್ದಂಗೆ ಏನು ಮಾಡಕ್ ಬಿಡಲ್ಲ ಅಂದಿದ್ದು. ಪಾರ್ಟ್ನರ್ಶಿಪ್ ಕೊಡಕ್ ನನಗೂ ನಿನ್ಗೂ ಏನೋ ಸಂಬಂಧ ಇರೋದಕ್ಕೆ ಅಲ್ವಾ? ಏನ್ ಡೈಲಾಗ್ ಸರ್? ನಾವು ರಾವಣ ಎಂಬುದು ಎಷ್ಟು ಸತ್ಯವೋ, ರಾವಣ ಸೀತೆಯನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಿಲ್ಲ ಎಂಬುದು ಅಷ್ಟೇ ಸತ್ಯ. ನಮಗೆ ನಿಮ್ಮ ಮೇಲೆ ಮನಸ್ಸಾಗಿದ್ದು ನಿಜ, ಆದರೆ ನಮಗೆ ಬಲವಂತದಿಂದ ಪ್ರೀತಿಸಿಯೂ ಗೊತ್ತಿಲ್ಲ, ಬಲವಂತದಿಂದ ಪ್ರೀತಿಸಿಕೊಂಡು ಗೊತ್ತಿಲ್ಲ. ನನಗಿದ್ರು ಒಂಥರ ಸಂತೋಷ. ನಮಸ್ಕಾರ. ಇಷ್ಟ ತನಕ ನೋಡಿದವ್ರಿಗೆ ಜಿಂಗ ಲಕ ಲಕ ಲಕ.